ಅಮ್ಮ ತಾಯಿ ನಮ್ಮವ್ವ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಹಣಕ ಮಾಡ್ಸಕ ಅಮ್ಮ ಎಲ್ಲಿ ಕಾಣವಳ್ಳಲ್ಲ. ಅಮ್ಮ ತಾಯಿ ಕರಮ್ಮ ಕಾಪಾಡಮ್ಮ ತಾಯಿ ನಮ್ಮವ್ವ ಎಲ್ಲಾರನ್ನು ಚಲೋ ಇಟ್ಟಿರುವ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಅಲ್ಲ ಶಾಂತಕ್ಕ, ಈಗ ಬಸ್ ಎಷ್ಟೊತ್ತಿಗೆ ಐತಿ ಹೊಳ್ಳಿ? ಅಮ್ಮ ಬಂದಿದ್ಲ ಅಂದ್ರೆ ಬಡ ಬಡ ಪೂಜೆ ಮುಗಿಸಿ ಹೋಗಾಕ್ ಬರ್ತಿತ್ವ. ನಾನು ಅದ ಅಂತ ನೀವ ಮತ್ತೆ ಹೊಳ್ಳಿ ಬೇರೆ ಹೋಗ್ಬೇಕು ಇನ್ನೂ ಊರಿಗೆ. ಹಂಗಾಗಿ ಹೌದು, ಯಾರು ಹೇಳಿದ್ರು ನಿಂಗೆ ಇದ್ರ ಬಗ್ಗೆ? ಇಲ್ಲಿ ಈ ದೇವರ ಐತಿ ಹಿಂಗೆ ಬೇಡ್ಕೋಬೇಕಂತೇಳಿ. ಇವರು ಪರಕರು ಬರಕತ್ತಾರ ಈಗ. ಅವರು ಕಾರ್ ತಗೊಂಡ್ ಬರ್ತೇನಂದ್ರೆ ಅದಕ್ಕೆ ಬಂದೇನಿ ಇಲ್ಲಿ. ಇಕ್ಕಿ ಭಯ ಬರೋಲ್ತಲ್ಲೇವ ನಮ್ಮ ಪ್ರೇಮಿ. ಪ್ರೇಮಿ ಮಾವನ ಮಗಳನ್ನ ಬೇಕಿನಿ ಇದ ಊರಿಗೆ ಕೊಟ್ಟಾರಂತ. ಓ ಪರಕರ್ ಬರ್ರಿ. ಅಲ್ಲ ಹಣಕಾಯಿ ಮಾಡಕ್ಕೆ ಯಾರು ಇಲ್ಲ 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 ಇಲ್ರಿ ಪರಕರ ಬರ್ತಾರೆ ಇಲ್ಲೇ ಸತತ ಏನೋ ಒಬ್ರ ಅಮ್ಮಾರು ಇರ್ತಾರಂತ ಒಂದಿಬ್ರು ಹೆಣ್ಮಕ್ಳು. ಇಲ್ಲೇ ಎಲ್ಲರೂ ಹೋಗಿರ್ಬೇಕು, ಬರ್ತಾರೆ ತಡ್ರಿ. ಹೌದು, ಇಂಥದ್ದೊಂದು ಗುಡಿ ಐತಿ ಅನ್ನೋದ ಗೊತ್ತಿದ್ದಿಲ್ಲ ನೋಡ್ರಿ ನನಗೆ. ನೀವು ಹೇಳಿದ ಗುಡ್ಲೆ ನಾನು ನಿಂದ್ರಾಕ ಹೋಗ್ಲಿಲ್ಲ, ಯಾಕಂದ್ರೆ ನಂದು ಮನಸ್ಸು ಬರಬರಿ ಇರಲಿಲ್ಲ. ಸೀದಾ ನೀವು ಕರೆಯತ್ಲೆ ಬಂದಬಿಟ್ಟೆ. ಒಬ್ಬರ ಬಂದ್ರೇನ್ರಿ? ಕಾರ್ ತಗೊಂಬಂದೇನ್ರಿ. ನಮ್ಮ ಡ್ರೈವರ್ ಬಂದಾನ, ಮನ್ಯಾಗ ಯಾರಿಗೆ ಪುರ್ಸತ್ ಇದ್ದಿದ್ದಿಲ್ಲ. ಹಾಗಾಗಿ ಇಂಥ ಕಡೆ ನಡಿಯಪ್ಪ ಅಂತೇಳಿ ಕಾರ್ನಾಗ ಬಂದೆ. ಹೌದನ್ರಿ, ಚಿಂತ ಬಿಡ್ಬಿಡ್ರಿ ಹಂಗಾರ. ಬಸ್ ಬರ್ತತೆ ಇಲ್ಲ ಅನ್ಕೊಳತಿದ್ವಿ. ಚಲೋ ಆತ್ ನಿಮ್ ಗಾಡಿಯಾಗಾರ ನಮ್ಮನ್ನು ಬಿಡ್ತಿರಿ ಒಟ್ಟ. ಅಯ್ಯ ಅದಕ್ಕೇನಂತ ಬಿಡ್ರಿ, ಹೋಗುದಂತ. ಹೌದು ಶಾಂತಕರ, ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಹಿಂಗ ದೇವ್ರದಾರ ಅಂತೇಳಿ? ಅಷ್ಟು ದೊಡ್ಡದಿಲ್ಲ ನೋಡ್ರಿ ಇದು ಗುಡಿ ಅಲ್ಲ. ಅಯ್ಯೋ ನಮ್ಮ ಊರಾಗ ಬೇಕಿ ಪ್ರೇಮವ್ ಅಂತದಾಳ್ರಿ. ಅಕ್ಕಿ ಅಂದ್ಲ ನಿಗದಿಯಾಗ ನಿಗದಿ ಕರೆಯಮ್ಮ ಅಂತೇಳಿ 7 ಮಕ್ಕಳ ತಾಯಿ ಅದಾಳ. ಅಲ್ಲಿ ಹೋಗಿ ನಿನ್ಗೇನಾರ ಮನಸ್ಸಿನಾಗಿದ್ರೆ ಬೇಡ್ಕೋ ಶಾಂತಕ್ಕ, ಕರೆನ ಅಕ್ಕತಿ. ಬೇಡ್ಕೊಂಡವ್ರು ತೊಟ್ಲಾ ಕೊಡ್ತಾರ, ಬೆಳ್ಳಿ ತೊಟ್ಲ. ಬೆಳ್ಳಿ ಮಕ್ಕ ಕೊಡ್ತೇನಂತ ಬೇಡ್ಕೋತಾರ, ಬೆಳ್ಳಿ ಮಕ್ಕ ಕೊಡ್ತಾರ. ನಿಂಗೆ ಯಾವ್ದಕ್ಕ ಸಾಧ್ಯ ಆಕತ್ ಅದನ್ನ ಬೇಡ್ಕೋ ಶಾಂತಕ್ಕ ಅಂತ ಹೇಳಿದ್ಲ. ಯಾಕೆ ಆಕಿ ರೂಪದಾಗ ಕರೆಯಮ್ಮನ ಬಂದು ಹೇಳಿದ್ಲನ ಅನ್ನಿಸ್ಬಿಡುತ್ತೆ ನನಗೆ ಒಂದು ಕ್ಷಣಕ್ಕೆ. ಅದಕ್ಕೆ ಎಲ್ಲದಕ್ಕೂ ಋಣ ಬೇಕು ನೋಡ್ರಿ. ನಾವು ಇಲ್ಲಿ ಬರ್ತೇವೆ ಅಂದ್ರೆ ಇದಕ್ಕೂ ಋಣನ ಬೇಕ್ರಿ. ಸುಮ್ಮನೆ ಸಿಕ್ಕ ಕಡೆ ಹೋಗಿ ನಾವು ಇರ್ತೇವೆ ಅಂದ್ರೆ ಅದು ಆಗೋದಿಲ್ಲ ಮಾತು. ನಮಗಿದು ಗೊತ್ತಿಲ್ಲದೆ ಇರೋ ಊರ್ನ್ಯಾಗ ಈಗ ಒಂದು ಗುಡಿ ಐತಿ ಅಂದ್ರೆ ನಾವಿಲ್ಲಿ ಬರ್ತೇವೆ ಅಂದ್ರೆ ಅದಕ್ಕೊಂದು ಋಣ ಇರ್ಬೇಕು, ಕಾರಣ ಇರ್ಬೇಕು ನೋಡ್ರಿ. ಅದಕ್ಕೆ ನನಗೆ ಯಾಕೆ ಮನಸ್ಸು ತಡಿಲಿಲ್ಲ, ಕೇಳತ್ಲೆ ಬಂದಬಿಟ್ಟೆ. ನಿಮಗೂ ಒಂದು ಫೋನ್ ಹಚ್ಚಿದೆ, ಹಿಂಗೆ ಬರೋ ಹೋಗೋಣಂಗಾರ ಅಂತೇಳಿ. ಒಮ್ಮೆ ಯಾವಾಗೂ ಸುದ್ದಿ ಕೇಳಿದ್ದೆ ನಾನು, ನಿಗದಿ ಒಳಗೆ ಕರೆಮ್ಮ 7 ಮಕ್ಕಳ ತಾಯಿ ಅದಾಳ ಅಂತೇಳಿ. ಆದರೆ ನನಗೆ ಪಕ್ಕ ಗೊತ್ತಿದ್ದಿಲ್ಲ ನೋಡ್ರಿ. ಇವತ್ತ ಬಂದಿದ್ದಿಲ್ಲ. ಇಲ್ಲಿ ಯಾರ ಕೊಟ್ಟಾರಂತನ್ರಿ ಅವ್ರ ಕಡೆ ಸಂಬಂಧಿಕರನ್ನ? ಅವ್ರ ಅಣ್ಣನ ಮಗಳನ್ನ ಯಾರನ್ನ ಕೊಟ್ಟಾರಂತ್ರಿ, ಮಾವನ ಮಗಳ ಅಣ್ಣನ ಮಗಳ ಒಟ್ಟಿತ್ತಾಗ ಬೇಸಾರಂತ ಸಂಬಂಧ. ಹಂಗಾಗಿ ಇದು ಮಾಡಿದ್ದೆ ನೋಡಿದ್ರೇನ್ರಿ ಗುಡಿಯಾಗ. ಅಲ್ಲ ಮಕ್ಕಳ ಮರಿ ಆಗ್ಲಿ ಅಂತ ಬೇಡ್ಕೊಂಡ್ರು ಬೆಳ್ಳಿ ತೊಟ್ಲ ಎಷ್ಟು ಕೊಟ್ಟಾರ? ಹೌದ್ರಿಪ್ಪ ನೋಡ್ರಿ, ಅಲ್ಲಿ ಬುಟ್ಟಿ ತುಂಬಿಟ್ಟಾರ. ಬೆಳ್ಳಿ ಮಕ, ಬೆಳ್ಳಿ ತೊಟ್ಲ. ಭಾಳ ಸತ್ಯ ಇದ್ದಂಗ ಐತಲ್ಲ. ಯಾರು ಅಮ್ಮ ಬಂದ್ಲನ? ಅಯ್ಯಮ್ಮ ನೀವ ಗುಡಿ ಪೂಜೆ ಮಾಡೋರಿಲ್ಲ? ಗುಡಿ ಪೂಜೆ ಮಾಡಾಕಿ ನಾನು. ಬರ್ರಮ್ಮ ಬರ್ರಿ, ನಾವು ಬಂಸಮರಿ ಅಂತ ಬಂದೇವು. ಬರ್ರಿ, ಒಂಚೂರು ಹೇಳಿಕೆ ಕೇಳ್ಬೇಕಿತ್ತು. ಏವ್ವ ಹೇಳಿಕೆನ? ಹೇಳಿಕೆ ಕೇಳಾಕಂದ್ರೆ ನನಗೆ ಆಗಲ್ಲಲ್ಲೇವ್ವ. ಹೇಳಿಕೆ ಹೇಳಕ್ಕೆ ನನ್ನ ಸೊಸಿ ಆಕಿ ಮೈಯಾಗ ಬರ್ತಾಳ. ಅಮ್ಮ ಕರೆಯಮ್ಮ ಬಂದ್ರೆ ಆಕಿನ ಹೇಳ್ತಾಳೆ. ಆದ್ರೆ ಆಕಿ ಒಟ್ಟ ಒಂದು 5 ದಿನ ಗುಡಿ ಕಡೆ ಹಾಯಂಗಿಲ್ಲಿಗ. ಹಾಗಾಗಿ ಈಗ ನೋಡುವ ಹೇಳಿಕೆ ಪಳಕಿ ಇಲ್ಲಿಗ. ನಿನ್ನ ಮನಸ್ಸಿನಾಗ ಏನೈತಿ? ನೀ ಬೇಡ್ಕೊ ಮಗಳ, ಬೇಡ್ಕೊ, ಅಕ್ಕತಿ ಆಗೇ ಅಕ್ಕತಿ. ಬೇಡ್ಕೊಳಕ್ಕೆ ಏನಿಲ್ಬೇ. ನನ್ನ ಮಗಳದಾತ, ಇವ್ರ ಅಕ್ಕರ್ ಪರಕ್ಕರ್ ಮಗಳಾತ. ಮದುವೆ ಮಾಡ್ಕೊಂಡು 2 ವರ್ಷದ ಮೇಲೆ ಆದ್ವೀಗ ಹೇಳ್ಬೇಕಂದ್ರೆ ಲೆಕ್ಕದಂತ. ಮತ್ತು ಈಗ ಇನ್ನು ಮಕ್ಕಳು ಮರಿ ಅಂತ ಸುದ್ದಿ ಏನೂ ಇಲ್ಲ. ಏನು ಅವರ ಬಿಟ್ಕೊಂಡು ಕುಂತಾರೋ ಈಗ ಬೇಡ ಅಂತೇಳಿ, ಏನೋ ಆಗಿಲ್ಲೋ ದೇವರೇ ಯಾರಿಗೆ ಗೊತ್ತ್ರಿ. ಹಾಗಾಗಿ ಮಕ್ಕಳೊಂದು ಆಗಲಿ ಅಂತ ಬೇಡ್ಕೊಳಕ್ಕೆ ಬಂದೇವಿ. ಮಕ್ಕಳೊಂದು ಆದ್ರಷ್ಟೇ ಸಾಕೀಗ ನಮಗೆ. ಹೌದಾ? ಒಂದೊಂದು ಪಟ್ಟಾದ್ಮೇಲೂ ಮಕ್ಕಳಕ್ಕ ತಲೆ ಕೆಡಿಸ್ಕೋಬೇಡ ಏನು. ಬೇಡ್ಕೊ ನಮ್ಮನ ಕಡೆ ಬೇಡ್ಕೊ, ಎಲ್ಲ ಅಕ್ಕತಿ. ಏನಾರ ಕಾಣಿಕೆ ಕೊಡ್ತೇನಂತ ಬೇಡ್ಕೊಂಡು ಇಷ್ಟು ದಿನದೊಳಗೆ ಮಾಡುವ ತಾಯಿ ದೌಡ. ಅದಾತಂದ್ರೆ ಬಂದು ಏಡಿಸ್ತೇನೆ ನಿಂತು ನಿನ್ನ ಹರಕೆ ತೀರಿಸ್ತೇನಂತ ಬೇಡ್ಕೊ, ಅಕ್ಕತಿ. ಒಂದು ವಾರ ಬಿಟ್ಟು ಮತ್ತೆ ಬರ್ರಿ ಬೇಕಾರೆ. ಒಂದು ವಾರ ಬಿಟ್ಟು ಬರ್ರಿ, ನನ್ನ ಸೊಸಿ ಬರ್ತಾಳೆ ಗುಡಿಗೆ. ಆದರೆ ಬೆಳಗ್ಗೆ ಅಷ್ಟು ಹೇಳಿಕೆ ಹೇಳೋದು, ಮತ್ತು ಸಂಜೆ ಮ್ಯಾಗ ಹೇಳೋದಿಲ್ಲ, ಮಧ್ಯಾಹ್ನ ಮ್ಯಾಗ ಹೇಳೋದಿಲ್ಲ. ಬೆಳಗ್ಗೆ ಏನಿದ್ರು 12 ಗಂಟೆ ಒಳಗೆ ಮುಗಿದ್ಬಿಡ್ಬೇಕು ಹೇಳಿಕೆ ಹೇಳೋದು. ಅಟ್ಟತ್ತಿಗೆ ಅಮ್ಮ ಬರ್ತಾಳೆ ಮೈಯಾಗ. ನಿಮ್ದು ಏನು ಕೇಳ್ಕೊಳ್ಳೋದಿದ್ರು ಬಾಯಿ ಬಿಟ್ಟು ನೇರವಾಗಿ ಕೇಳ್ಕೊರಿ. ಹೌದಾ? ಆತಮ್ಮ, ಆಗಲಿ ನೀವು ಹೇಳ್ದಂಗೆ ಇನ್ನೊಂದು ವಾರ ಬಿಟ್ಟು ಬೇಕಾದ್ರೆ ಬರ್ತೇವೆ. ಈಗ ಇದು ಹಣಕಾಯಿ ಮಾಡಿಸ್ಕೊಡ್ರಿ. ಕಾಯಿ ಒಳಗೆ ಹೊಡೆಯಂಗಿಲ್ಲವ, ಅಲ್ಲಿ ಬಾಗಲಾಗ ಹೊಡಿದು ಅಮ್ಮಗೆ ಮುಟ್ಟಿಸ್ಕೊಂಡು ನನಗೆ ಇವತ್ತು ವಯಸ್ಸಾಗೈತೆ, ನನ್ನ ಕೈಲಿ ಏನು ನೀಗೋದಿಲ್ಲ. ನನ್ನ ಸೊಸಿ ಬಂದಿದ್ರೆ ದಡ್ದರ್ತರ ಎಲ್ಲ ಹಣಕಾಯಿ ಮಾಡಿಸಿ ನಿಮ್ಗೆ ಇದು ಮಾಡಿ ಕೊಡ್ತಿದ್ಲಕ್ಕೆ. ಹಾಳು ಬಿದ್ದಿದ್ದು ಕೆಮ್ಮ, ವಯಸ್ಸಾಗೈತಲ್ವ ಕೆಮ್ಮ. ಯವ್ವ ಏನು ಎದಿ ಗೂಡು ಅನ್ನೋದು ನೋವಾಗಿ ಹೋಗ್ಬಿಟ್ಟತ್ ನಂದಂತೂ ಹೊತ್ತಾಗ. ಅದಕ್ಕೆ ನೀವು ಹಣಕಾಯಿ ಮಾಡ್ಕೊಂಡು ಬಾಗಲ್ಲ ಹೊಡ್ಕೊರಿ. ಹಾಂ, ಒಂದು ವಾರ ಬಿಟ್ಟು ಬರ್ರಿ. ಮತ್ತೆ ಯಾರಿಲ್ಲ ಇಲ್ಲೇ ಪೂಜೆ ಮಾಡೋರು. ಇಲ್ಲೇ ಈ ಕಾಣಿಕೆ ಹುಂಡಿಗೆ ಬಿದ್ದಿದ್ರು ಕನ್ನತ್ತು ನಾವು ಗುಡಿ ಎಳಗಿ ಮಾಡೋರು, ನಮ್ಮಂತೆ ಅಂದಾರ ಪೂಜೆ ಮಾಡೋರು. ಮತ್ತೆ ಯಾರು ಮಾಡೋದಿಲ್ಲ. ಏನು ಗಿರ್ಮೆಂಟಿಗೆಲ್ಲ ಏನು ಕಣ್ಣಿಗೆ ಬಿದ್ದಿಲ್ಲ. ಸಣ್ಣ ಗುಡಿ ಮೊದಲಿದೆಲ್ಲ ಏನು ಇದ್ದಿದ್ದಿಲ್ಲ.
ಇವೆಲ್ಲ ಹಂಗೆ ಗಿಡದ ಬುಡ್ದಾಗಿದ್ರು ಇವ್ರು 7 ಮಕ್ಳು ತಾಯಿ. ನಮ್ಮ ಗಿಡದ ಬುಡ್ದಾಗಿದ್ಲು. ಸತ್ಯ ಭಾಳ ಐತಿ. ಎಷ್ಟು ಮಂದಿ ನಡ್ಕೋತಾರ ಗೊತ್ತೇನೋ, ಅಮಾಸಿ ಹುಣಿವಿ ಶುಕ್ರಾರ ಮಂಗಳಾರ ಗುಡಿ ಗಿಜಿ 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 ಅಂತಿರ್ತೈತಿ ನೋಡು. ಒಂದು ಅಳ್ತಿ ನೀ ಬೇಡ್ಕೊಂಡು ಹೋಗ ಶಾಂತವ, ಸೀನೇ ಇಲ್ಲ ಏನು ಆಕ್ಕತಿ. ಹ್ಞೂ ಬೇ ಆತ್ ಬೇ, ಹಂಗೆ ಮಾಡ್ತೀನಿ ತೋಬೆ. ಅಂದಂಗೆ ಹೆಣ್ಮಗಳ ನೀನುವ ನಾವೆಲ್ಲ ಒಂದ ಊರ್ನಾರಿ. ಹೌದನಾ? ಆತ್ ಆತ್ ಮಗ, ಕೈ ಮುಕ್ಕುರ್. ಪಾಪ ವಯಸ್ಸಾದಮ್ಮ, ಅವ್ರ ಕೈಗೆ ಒಂದು ಸ್ವಲ್ಪ ಕಾಣಿಕೆ ಒಂದು 20-30 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಬೇಡ್ಕೊಂಡು ಹೋಗೋಣ ಬರ್ರಿ. ದೇವ್ರೇ ತಾಯಿ ನಮ್ಮವ್ವ, ನನ್ನ ಮಗಳಿಗೊಂದು ಮಕ್ಕಳಾಗ್ಲಪ್ಪ ದೇವ್ರೆ. ನನ್ನ ಮಗಳಿಗೂ ಮಕ್ಕಳಾಗಲಿ, ನನ್ನ ಸೊಸಿಗೂ ಮಕ್ಕಳಾಗಲಿ. ಬೆಳ್ಳಿ ಮಕ್ಕ ಕೊಡ್ತೇನಮ್ಮ ನಿಮ್ಮ 7 ಮಂದಿಗೂ. ಅಮ್ಮ ತಾಯಿ ನಮ್ಮವ್ವ, ಬೆಳ್ಳಿ ತೊಟ್ಲ ಕೊಡ್ತೇನಮ್ಮ ತಾಯಿ ನಮ್ಮವ್ವ. 2 ಮಕ್ಕಳಿಗೂ ಮಕ್ಕಳಾಗಲಿವ. ಕೆಲಸ ಎಲ್ಲ ಆಗ್ತೈತಲ್ಲಪ್ಪ, ಏನ್ ತೊಂದರೆ ಇಲ್ಲಲ್ಲ? ಕೆಲಸಗಾರರೆಲ್ಲ ಕರೆಕ್ಟಾಗಿ ಬರತ್ತಾರ? ಏನಿಲ್ರಿ ಸಾಹೇಬ್ರ, ಕೆಲಸ ಎಲ್ಲ ಬರಬರಿ ಆಗತ್ತೈತ್ರಿ. ನೀವು ಏನು ಯೋಚನೆ ಮಾಡಕೋಬೇಡ್ರಿ. 6 ಭಾಳ ತಪ್ಪಿದ್ರಿ 7 ತಿಂಗಳದಾಗ ಅಂದ್ರೆ ನಿಮ್ಮ ಮನಿ ರೆಡಿ ನಿಮ್ಮ ಕೈಯಾಗ ಕೊಡ್ತೇವೆ. ಅವಸರ ಮಾಡ್ಕೋಬೇಡ್ರಿ, ಸ್ವಲ್ಪ ಲೇಟ್ ಆದ್ರೂ ಅಡ್ಡಿ ಇಲ್ಲ, ಏನು ಅವಸರ ಇಲ್ಲ. ಮನಿ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕು, ಏನು ಸ್ವಲ್ಪ ಕೂಡ ತೊಂದರೆ ಇರಬಾರ್ದು. ಏನ ಅಷ್ಟೇ. ಇವಾಗ ಹೇಳಿನಿ, ಇಂಜಿನಿಯರ್ ಸಾಹೇಬ್ರ ಏನಾರ ಬಂದಿದ್ರೇನಪ್ಪ? ಅವ್ರ ಇಷ್ಟೊತ್ತನೇ ಬರೋದಿಲ್ರಿ, ಸಂಜೆ ಮುಂದೆ ಬರ್ತಾರ. ಹೌದಾ, ಸರಿ. ನಾ ಹೇಳ್ದಂಗೆ ಎಲ್ಲ ಫಿನಿಶಿಂಗ್ ಆಗ್ಬೇಕು. ಮತ್ತೆ ಇವಾಗ ಹೇಳಿನಿ, ಈಗೇನು ಇದು ಪಾಯ ಎಲ್ಲ ಆಗೈತಿ, ಮಣ್ಣು ತುಂಬಿಸೋದು ಕೆಲಸ ಉಳ್ದೈತೆ. ಅದಾದ್ಮೇಲೆ ನೀವು ಗಾಡಿ ಏರಿಸ್ತೀರಾ? ಓ ಅನು, ಏನವ ನೀನು ಇಲ್ಲಿ ಮಟ್ಟ ಬಂದಿ? ಮೊನ್ನೆ ಬಾ ನೋಡೋಣ ಅಂತಂದ್ರ ಒಲ್ಲೆಪ್ಪ, ನಂಗೆ ನೋಡಕ್ ಇಷ್ಟ ಇಲ್ಲ, ಯಾಕೋ ಬೇಜಾರಾಗೈತಿ ಅಂದಿ. ಏನು ಇಲ್ಲಿವರೆಗೂ ಬಂದಿ? ಒಬ್ಬಕಿ ಬಂದ್ಯಾ? ಇಲ್ಲಪ್ಪ, ಅರವಿಂದ್ ಬಂದಾನ, ಅಲ್ಲಿ ಗಾಡಿ ಹಚ್ಚಕ್ ಹೋಗ್ಯಾನ. ಹೌದಾ, ಸರಿ. ನೋಡು, ನಿಮ್ಮ ಮನಿ ಹಿಂಗ ಆಗ್ತಾ ಐತಿ ಪ್ಲಾನ್. ಅದನ್ನೇ ನೋಡಕಂತ ಬಂದೆಪ್ಪ. ಅಪ್ಪ ನೀವು ಇಲ್ಲೇ ಇದೀರನ? ದಿನ 2 ತಾಸು ಈ ಕಡೆ ಬಂದು ವಿಸಿಟ್ ಮಾಡಿ ಎಷ್ಟಾಗ್ತಾ ಐತಿ ಕೆಲಸ, ಏನಾಗ್ತಾ ಐತಿ, ಗೌಂಡಿಗಳೆಲ್ಲ ಸರಿಯಾಗಿ ಬಂದಾರ, ಇಂಜಿನಿಯರ್ ಬಂದಾರ, ಮತ್ತೇನಾರು ಇದ್ರೊಳಗೆ ಪ್ಲಾನಿಂಗ್ನಾಗ ಏನಾರ ಚೇಂಜಸ್ ಮಾಡ್ಬೇಕಾ, ಪ್ರತಿಯೊಂದು ನೀರದು ಕರೆಕ್ಟಾಗಿ ಹೊಡಿತಾ ಇದಾರ, ಸಿಮೆಂಟ್ ಉಸುಗು ಕಡಿ ಎಷ್ಟೆಷ್ಟು ಕೂಡಿಸ್ತಾ ಇದಾರ, ಏನಾಗ್ತಾ ಇದಾರ ನೋಡ್ಬೇಕಲ್ಲಪ್ಪ. ಹಂಗೆ ತೀರಾ ಇಂಜಿನಿಯರಿಂಗ್ ಬಿಟ್ಟೇವೆ ಅಂತ ಎಲ್ಲ ಬಿಟ್ಟು ಕುಂದ್ರಕ್ಕಾಗಲ್ಲ. ಅದಕ್ಕೆ ದಿನ 2 ತಾಸು ವಿಸಿಟ್ ಮಾಡಿರ್ತೀನಿ ಇಲ್ಲಿ ಬಂದು. ಇವಪ್ಪ, ನಾನು ನೀವು ಬಂದೇ ಇಲ್ಲ ಅನ್ಕೊಂಡಿದ್ದೆ. ಅಕ್ಕ ಮನಿ ನೋಡ್ಬೇಕು, ಏನಾಗೈತಿ, ಎಷ್ಟು ದಿನಕ್ಕೆ ಮುಗಿತೈತಿ ಅನ್ನಕತ್ಲ, ಅದಕ್ಕೆ ಕರ್ಕೊಂಬಂದೆ ಇವತ್ತ. ಹೌದಲ್ವಾ? 6-7 ತಿಂಗಳು ಅಂತ ಅದಾರ. ಅಪ್ಪ ಇನ್ನೂ ಸ್ವಲ್ಪ ಅರ್ಜೆಂಟಾಗಿ ಮುಗಿಯಂಗಿಲ್ಲ, ಒಂದು 5 ತಿಂಗಳಿಗೆ, ಒಂದು 4 ತಿಂಗಳಿಗೆ ಹಿಂಗ. ಅಲ್ಲವಾ, 5 ತಿಂಗಳು 4 ತಿಂಗಳು ಅಂದ್ರೆ ಹೆಂಗದ? ನಾವೆಷ್ಟು ಅವಸರ ಮಾಡ್ತೀವೋ ಅಷ್ಟು ಮನಿಗೆ ಫಿನಿಶಿಂಗ್ ಕೆಡ್ತೈತಿ. ಅಷ್ಟು ಅವಸರ ಕೆಲಸ ಮಾಡಕ್ ಹೋಗಿ ಕೆಲಸ ಹಾಳಾಗ್ತೈತಿ. ಅವ್ರು ಹೇಳ್ಯಾರ ಒಂದು 6-7 ತಿಂಗಳು ಟೈಮ್ ಕೊಡ್ರಿ ಅಂತ. ಮನಿ ಕಟ್ಟೋದಂದ್ರೆ ಸುಲಭ ಅಲ್ಲ. ಒಂದು ಮದ್ವಿ ಮಾಡೋದು, ಒಂದು ಮನಿ ಕಟ್ಟೋದು, 2 ಬಹಳ ಕಷ್ಟದ ಕೆಲಸ ಇವು. ಏನ್ ಮದ್ವಿ ಇನ್ನೊಂದ್ 2-3 ದಿನದಾಗ ಹೆಂಗಾದ್ರೂ ಆಗ್ತೈತಿ, ಮನಿ ಆಗಲ್ಲ. ಮನಿಗೆ ಅದಕ್ಕೆ ಆದಂತ ಟೈಮ್ ಕೊಡ್ಬೇಕು, ಯಾಕಂದ್ರೆ ಸ್ಲ್ಯಾಬ್ ಬೀಳ್ಬೇಕು. ಸ್ಲ್ಯಾಬ್ ಬಿದ್ಮೇಲೆ 21 ದಿನ ನೀರ್ ಹಾಕಿ ನೀರ್ ಹೊಡೆದು ಅದು ಹಿಂಕೋಬೇಕು ಸ್ಲ್ಯಾಬ್. ಅಲ್ಲಿಗೆ ಅದೆಲ್ಲ ಬಹಳ ಪ್ರೊಸೀಜರ್ ಇರ್ತೈತಿ. ಹೌದಾ, ಸರಿ ಅಪ್ಪ. ಅಪ್ಪ ಎಷ್ಟು, ಒಂದು 2 ಬೆಡ್ರೂಮ್ ಏನಪ್ಪ? ಇಲ್ಲಿ 2 ಫ್ಲೋರ 1 ಫ್ಲೋರ್ ಅಪ್ಪ? 2 ಫ್ಲೋರಿನ ಮನಿ. ಕೆಳಗಡೆದು ನೀವು ಬೇಕಾದ್ರೆ ಬಾಡಿಗೆ ಕೊಟ್ರೆ ನಿಮ್ಗೆ ಜೀವನಕ್ಕೆ ಒಂದು, ಇಲ್ಲಿ ಈ ಏರಿಯಾದ ಪ್ರಕಾರ ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೂ 15,000 ರೂಪಾಯಿ ಬಾಡಿಗೆ ಐತಿ ಈ ಏರಿಯಾದ ಪ್ರಕಾರ. ಏನ್ ತೊಂದ್ರೆ ಇಲ್ಲ. ಮಂತ್ಲಿ 15,000 ರೂಪಾಯಿ ಬರ್ತದೆ ನಿಮ್ಗೆ ಕೆಳಗಿನ ಬಾಡಿಗೆ ಕೊಟ್ರೆ. ಮ್ಯಾಲಿನ ಬಾಡಿಗೆ ಕೊಟ್ರು ಓಕೆ. ಆದ್ರೆ ಕೆಳಗಿನ ಮನಿಗಿಂತ ಮ್ಯಾಗಿನ ಮನಿ ಇನ್ನೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗ್ತೈತಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಟ್ಕೋಬಹುದು. ಅಪ್ಪ ನಾವೇ ಮೇಲೆ ಇರ್ತೀವಿ, ಕೆಳಗೆ ಬಾಡಿಗೆ ಕೊಟ್ರಾತು. ಇದು ಕೆಳಗೆ 2 ಬೆಡ್ರೂಮು, ಮ್ಯಾಲಿಂದ 2 ಬೆಡ್ರೂಮು, ಒಂದು ಹಾಲ್, ಕಿಚನ್ ಅಲ್ಲಪ್ಪ? ಹಾ, ಅಷ್ಟೇ ಅಷ್ಟೇ. ಹಾಲ್, ಕಿಚನ್, ಆ ಕಡೆ ಈ ಕಡೆ ಫುಲ್ ಕಾಂಪೌಂಡ್ ಸುತ್ತಲೂ ಸ್ಪೇಸ್. ಆಮೇಲೆ ಈ ವಾಷಿಂಗ್ ಮಿಷಿನ್ ಇವೆಲ್ಲ ಇಟ್ಕೊಳಕ್ ಎಕ್ಸ್ಟ್ರಾ ಪ್ಯಾಸೇಜ್. ಈ ರೂಮ್ ಎಲ್ಲ ಮಾಸ್ಟರ್ ಬೆಡ್ರೂಮ್ ಹೇಳೇನಿ. ಹೌದನ್ಪ? ಅಪ್ಪ ಆದಿತ್ಯ ಬಂದಿದ್ರು ಇವತ್ತು ಅಂಗಡಿ ಕಡೆ. ಹಾ, ಏನಂತೆ? ನಾನು ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿನಪ್ಪ. ಹೋಗ್ಬೇಕಂತ ಡಿಸೈಡ್ ಅಂತಂದ್ರೆ ಅತ್ತಿ ಅಂದ್ಲಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಅವಕಾಶ ಕೊಡಬೇಕು, ನಾವು ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಜೀವನ ಹಾಳಾಕೈತಿ ಅಂತ. ಯಾಕೋ ಸರಿ ಅನ್ನಿಸ್ತು. ಅದಕ್ಕೆ ಅವ್ವನೂ ಯಾಕೋ ಪಾರ್ವತಿ ಜೊತೆಗೆ ಒಂಥರ ನಡ್ಕೊಳಕತ್ತಾಳ. ನಾನು ಮನ್ಯಾಗ ಅದನ್ನೇ ಅನ್ನೋ ಕಾರಣಕ್ಕೆ ಪಾರ್ವತಿ ಮೇಲೆ ರೇಗಾಡೋದು. ಆಕೆ ಖುಷಿಯಾಗಿದ್ದ ತಕ್ಷಣ ನನಗೆ ಬೇಜಾರಾಕೈತೇನೋ ಅನ್ನೋ ರೀತಿ ಒಳಗೆ ನೋಡ್ತಾ ಇದ್ದಾಳ. ಯಾಕೋ ಗೊತ್ತಿಲ್ಲಪ್ಪ. ಅದಕ್ಕೆ ಸ್ವಲ್ಪ ನಾನು ನನ್ನ ಮನೆಗೆ ಹೋದ್ರೇ ಇದೆಲ್ಲ ಬಗೆ ಹರಿತೈತಿ ಅಂತ ಅನ್ನಿಸ್ತಾ ಐತಿ. ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಮನೆ ಬೇರೆ ಮಾಡ್ಕೊಂಡು ಹೋಗೋಣ ಅಂದೆ. ಅವ್ರೇನಂದ್ರು ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮ್ಮ ಮನೆಯೇ ಆಗ್ತೈತಿ, ನಮ್ಮ ತಂಗಿದು ಒಂದು ಮದ್ವೆ ಮಾಡ್ತೇನೆ, ಅಷ್ಟರೊಳಗೆ ಮದ್ವೆ ಮಾಡಿ ಆಕಿ ಗಂಡನ ಮನೆಗೆ ಕಳಿಸಿ ನಾವು ಬೇಕಾದ್ರೆ ನಿಮ್ಮ ಮನೆಗೆ ಶಿಫ್ಟ್ ಆಗಿಬಿಡೋಣ, ನಮ್ಮವ್ವಾಗ ಅಲ್ಲೇ ಇರಕ್ಕೆ ಹೇಳ್ತೀನಿ, ಮಂತ್ಲಿ ಇಂತಿಷ್ಟು ದುಡ್ಡು ಅಂತ ಕೊಟ್ರಾತು ಅಂತ ಹೇಳ್ತಾ ಇದ್ಲು.
ಅವ್ರು ಹಂಗೆ ಹೇಳ್ತಾ ಇದ್ರಪ್ಪ, ಅದೇ ನನಗೂ ಯಾಕೋ ಸರಿ ಅನ್ನಿಸ್ತು. ಒಳ್ಳೆ ನಿರ್ಧಾರ ತಗೊಂಡಮ್ಮ. ತಪ್ಪು ಮಾಡಿದಾರ ನಿಜ, ಹಂಗಂತ ಅದನ್ನೇ ಬೆಳೆಸ್ಕೊಂತ ಹೋಗೋದೇನು. ಅದಕ್ಕೆ ಆಯ್ತು, ಹೋಗ್ಬೇಕಂತ ಡಿಸೈಡ್ ಮಾಡಿಯಲ್ಲ, ಎಚ್ಚರಿಕೆಯಿಂದ ಹೆಜ್ಜೆ ಇಡು, ಹೇಳು. ಮನಿ ಬೇರೆ ಮಾಡೋ ಬಗ್ಗೆ ವಿಚಾರ ಮಾಡೋಣ. ನಿಂಗೆ ಅದೆಲ್ಲ ಏನು ಬೇಡ ಅಂತ ಹೇಳಲ್ಲ. ಅವ್ರು ಅಂದಂಗೆ ಈ ಮನಿ ರೆಡಿ ಆಗಲಿ, ಆಮೇಲೆ ಇದೇ ಮನೆಗೆ ನೇರವಾಗಿ ಶಿಫ್ಟ್ ಆಗ್ರಿ. ಯಾಕೆ ಇಲ್ಲೊಂದ್ಸಲ ಸಾಮಾನು ಕಿತ್ಕೊಂಡು ಅಡ್ಡಾಡೋದು. ಆಮೇಲೆ ಈಗ ಮನಿ ಬಾಡಿಗೆ ಕೊಡೋರೆಲ್ಲ 1 ವರ್ಷದ ಅಗ್ರಿಮೆಂಟಾರ ಎಕ್ಲಿಸ್ಟ್ ಮಾಡ್ಕೊಂತಾರ. 1 ವರ್ಷದವರೆಗೂ ನೀವು ಯಾಕೆ ಅಲ್ಲಿ ಇರ್ತೀರಿ? ಇನ್ನೊಂದು 6-7 ತಿಂಗಳು ಈ ಮನಿ ರೆಡಿ ಆಕೈತಿ, ಸೀದಾ ಇಲ್ಲೇ ಬಂದ್ಬಿಡ್ರಿ. ಸರಿಯಪ್ಪ. ಅಪ್ಪ, ಒಂದು ಮಾತು ಕೇಳ, ಎಷ್ಟು ಬಜೆಟ್ ಆಗ್ಬೋದು ಈ 2 ಫ್ಲೋರ್ ಅಂದ್ರೆ ಮನೆ? ನಿನಗೆ ಯಾಕಮ್ಮ ಅದೆಲ್ಲ? ನಾನು ನನ್ನ ಮಗಳಿಗೆ ಕೊಡ್ತಾ ಇರೋದಿದು. ಏನು ಅದು ಎಷ್ಟಾಗ್ತೈತಿ ನಾನು ನಿನ್ಗೆ ಆಮೇಲೆ ಹೇಳ್ತೇನಂತ. ಏನು ಈಗ ಅದೆಲ್ಲ ತಲೆ ಕೆಡಿಸ್ಕೊಬೇಡ. ದಿನದಿಂದ ದಿನಕ್ಕೆ ರೇಟ್ ಬೆಳೀತಾ ಇರ್ತೈತಿ. ಎಷ್ಟಾಗ್ತೈತಿ ಅಂತ ಹೆಂಗೆ ಹೇಳಕ್ಕಾಕೈತಿ? ನಾವು ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತೀವಿ, ಅದನ್ನು ನಿಂಗೆ ಹೇಳೋ ಅವಶ್ಯಕತೆ ಇಲ್ಲ. ಏನ? ಸರಿಯಪ್ಪ. ಅವ್ವ ಮನ್ಯಾಗ ಇದ್ದಿದ್ದಿಲ್ಲಪ್ಪ. ಅದು ಯಾರೋ ಇವ್ರು ಶಾಂತಕರ್, ಅದು ಎಲ್ಲೇ ಒಂದು ಗುಡಿ ಐತಿ, ಅಲ್ಲೇನ ಹೇಳಿಕೆ ಹೇಳ್ತಾರ ಹೋಗನ್ ಬಾ ಅಂದ್ರಂತ. ನಿಮ್ಮ ಅವ್ನ ಮನಸ್ಸು ತಡೆದಿಲ್ಲ, ಸೀದಾ ಅಲ್ಲಿ ಹೋಗ್ಯಾಳ ಈಗ ಡ್ರೈವರ್ ಕರ್ಕೊಂಡು. ಈ ಹೇಳಿಕೆ ಕೇಳೋದು ಮಾಡೋದು ಇದ್ರ ಮೇಲೆಲ್ಲ ನಂಗೆ ಅಷ್ಟೇನು ನಂಬಿಕೆ ಇಲ್ಲ. ಹೇಳಕ್ಕಾಗಲ್ಲ ಯಾವ ದೇವ್ರ ಕಡೆ ಹೆಂಗ್ ಶಕ್ತಿ ಇರ್ತೈತಿ. ದೇವ್ರಂತರೂ ಇದ್ದೇ ಇದಾರ, ಹೌದಾ? ಒಂದ್ ಕೈ ಮುಗಿಯಾಕಂತರೂ ಏನ್ ಬರೋದೈತಿ. ಹೋಗ್ಯಾಳ ಅಷ್ಟೇ. ನಡ್ರಿ, ಬಿಸಿಲು ಭಾಳ ಐತಿ, ಹೋಗನ್ ಮನಿ ಕಡೆ.